ನಮ್ಮ ಜೊತೆಗೆ ಇವತ್ತು ಚೇತನ್ ರಾಮ್ ಬಿಡದಿ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್, ಮುಖ್ಯವಾಗಿ ಬಿಡದಿ ಯೋಜನೆಯನ್ನು ವಿರೋಧಿಸಿ ಆ ಭಾಗದ ರೈತರೆಲ್ಲರೂ ಕೂಡ ವರ್ಷಾನುಗಟ್ಟಲೆ ಹೋರಾಟವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನೀವು ಕೂಡ ಅಲ್ಲಿಂದ ಇಲ್ಲಿ ತನಕವೂ ಕೂಡ ಬೆಂಬಲವನ್ನು ನೀಡ್ತಾ ಬಂದಿದ್ದೀರಿ. ಸರ್ಕಾರ ಆ ಯೋಜನೆಯನ್ನು ಸಮರ್ಥಿಸಿಕೊಳ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಾಗೆ ಮಾತನಾಡೋದು. ಯೋಜನೆ ಅಂದರೆ ಇದೊಂದು ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿ ಅಲ್ವಾ. ಅದಕ್ಕೋಸ್ಕರ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಸಮರ್ಥನೆ ಮಾಡಿಕೊಳ್ಳುತ್ತೆ. ನಮಗೆ ಎಲ್ಲ ಪಕ್ಷಗಳಿಂದನೂ ಕೂಡ ಸಪೋರ್ಟ್ ಬಂತು, ಕಾಂಗ್ರೆಸ್ ಹೊರತುಪಡಿಸಿ. ಇದು ಪಕ್ಷಗಳ ವಿಚಾರ ಅಲ್ಲ, ರೈತರ ವಿಚಾರ. ಮೊದಲನೇದಾಗಿ ಏನು ಹೇಳಬೇಕು ಅಂತಂದರೆ, ಇವತ್ತಿನ ದಿನಕ್ಕೆ 535ನೇ ದಿನ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು. ಎಲ್ಲ 2,000 3,000 ರೂಪಾಯಿ 5,000 ರೂಪಾಯಿ ಹಾಕ್ಕೊಂಡು ಬೆಳೆದಂಥ ಅಕ್ಕಿಲಿ ಬೆಳೆದಂಥ ಬೆಳೆಲಿ ಸೊಪ್ಪನ್ನು ಮಡಿ ಚೆಲ್ಕೊಂಡು ಅಲ್ಲಿನ ಸೊಪ್ಪುಗಳನ್ನ ಹಾಕ್ಕೊಂಡು ಅಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾರು ಕೂಡ ಬಂದು ನಮಗೆ ಕೊಟ್ಟು ಹೋರಾಟ ಮಾಡಿಸೋ ಲೆಕ್ಕಾಚಾರ ಇಲ್ಲ. ಏನಾದರೂ ಕೂಡ ಎಷ್ಟು ಹೋರಾಟ ಮಾಡಿದ್ರೂ ಕೂಡ ನಾವು ಇವತ್ತು ವಿಧಾನಸೌಧ ಚಲೋ ಮಾಡ್ತಾಯಿದ್ದೀಲ್ವ, ಏನಿಷ್ಟು ಹೋರಾಟ ಮಾಡಿದ್ರು ಕೂಡ ಬಂದು ಅಲ್ಲಿ ಏನಾದರೂ ಆಗಲಿ ಸ್ಥಳೀಯ ಶಾಸಕರು ಎಸ್ ಸಿ ಬಾಲಕೃಷ್ಣ ಅವರಾಗಿರ್ಬೋದು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾಗಿರೋದು, ಯಾರೂ ಕೂಡ ಬಂದು ಸ್ಥಳೀಯವಾಗಿ ಅಲ್ಲಿನ ರೈತರುಗಳು ಅವರ ಕಷ್ಟ ನಷ್ಟಗಳನ್ನ ಏನಿದೆ, ನಿಮ್ಮದು ಸಮಸ್ಯೆ ಏನಿದೆ, ಯಾಕೆ ನೀವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಯಾವುದನ್ನೂ ಕೇಳಿಲ್ಲ. ಯಾಕೆ ಅಂದರೆ ಈ ಒಂದು ಏನು ರೈತರಿದ್ದಾರೆ ಅವರ ಜಮೀನು ಅನ್ನೋದು ಒಂದು ವಿಚಾರ ಇದೆಯಲ್ಲ, ಇದು ಭಾವನಾತ್ಮಕ ವಿಚಾರ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಗೆ ಕನಕಪುರದಲ್ಲಿ 2.5 ಎಕರೆ ಜಮೀನು ಅವ್ರಿಗೆ ಭಾವನಾತ್ಮಕವಾಗಿ ಅವ್ರ ತಂದೆ ಮಡಗಿದ್ದು ಅಂತ ಜಮೀನು ಎಷ್ಟು ಭಾವನಾತ್ಮಕ ವಿಚಾರ ಆಗಿತ್ತು, ಇವತ್ತು ನಮಗೂ ಕೂಡ ಅದು ಭಾವನಾತ್ಮಕ ವಿಚಾರ. ಅದರಲ್ಲಿ ಸ್ಥಳೀಯ ಶಾಸಕರು ಕೃಪಾಪೋಷಿತ ನಾಟಕ ಮಂಡಳಿ ಅಂತ ಹೇಳ್ತಾರೆ. ಯಾಕೆ ನಾವು ರೈತರುಗಳು ಕೂತಿದ್ದೀವಿ, ನಮಗೆ ನಾವು ಯಾವುದನ್ನ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀವಿ ಅಂತ ಅವ್ರೇನಾದರೂ ಹೇಳಿದ್ರೆ ಎಸ್ ಸಿ ಬಾಲಕೃಷ್ಣ ಅವರು ಅದನ್ನು ನಾವು ಕೇಳ್ಬೋದು. ಯಾವ ಪಕ್ಷ ಗುರುತಿಸ್ಕೊಳ್ಳಿಲ್ಲ, ರೈತರಿದ್ದಾರೆ. 10 ಕುಂಟೆ 15 ಕುಂಟೆ ಇರುವಂಥ ಜಮೀನು ಹೊಡೆದಿರುವಂಥ ರೈತರಿದ್ದಾರೆ. ನಾನೆಲ್ಲೋ ಹೋಗಿದ್ದೆ, ಯಾರೋ ಹಣ ನಮ್ಮ ಜಮೀನು ಕಿತ್ಕೊಬಿಡ್ತಾರ ಅಂತ ಕೇಳ್ತಾರೆ. ಇಂಥ ಅಮಾಯಕ ರೈತರು ಕೂಡ ಇದ್ದಾರೆ. ಇಂಥವ್ರ ಬಗ್ಗೆ ನಮ್ಮ ಧ್ವನಿ ಎತ್ಕೊಂಡು ನಾವು ಬಂದಿರೋ ಸಪೋರ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮದು ಕೂಡ ಒಂದು 5 ಎಕರೆ ಜಮೀನಿದೆ. ಅಲ್ಲಿ ನಾವು ಆದಷ್ಟು ಮಾವು, ಹುಣಸೆ, ತೆಂಗು ಎಲ್ಲ ಥರ ಬೆಳೆಗಳು ಇದೆ. ಅಲ್ಲಿ ನಮಗೇನು ಜೀವನ ಮಾಡೋಕ್ಕೇನು ಕಷ್ಟ ಅಂತ ಪರಿಸ್ಥಿತಿ ಏನಿಲ್ಲ. ಭೂಮಿ ಇದ್ದರೆ ಜೀವನ, ರೈತರು ಭೂಮಿ ಅನ್ನೋದು ಜೀವನ. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಅಂದರೆ ಈ ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ. ಇವತ್ತು ಏನು ಮುಖ್ಯಮಂತ್ರಿಗಳು ಕರೆದು ಏನು ಮಾತಾಡ್ತಿದ್ದಾರೆ, ಮಾತಾಡಲಿ. ಪ್ರಾಂತ ರೈತ ಸಂಘದಿಂದ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ತಿಂಗಳಲ್ಲಿ ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವರೇನಾದರೂ ರದ್ದು ಮಾಡಿಲ್ಲ ಅಂದರೆ, ಈ ಒಂದು ಬಿಡದಿ ಟೌನ್ಶಿಪ್ಪನ್ನು ರದ್ದು ಮಾಡಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ, ನಾವು ಹೋರಾಟ ಮುಂದುವರಿಸ್ತೀವಿ. ನಂಜುಂಡಸ್ವಾಮಿ ಅವರನ್ನ ಜೈಲಿಗೆ ಹಾಕಿದವರು ಮತ್ತು ಕುಂಬಳಗೌಡನಲ್ಲಿ ದಲಿತರ ಭೂಮಿಯನ್ನು ವಶಕ್ಕೆ ತೆಗೆದುಕೊಂಡು ಅವರನ್ನು ಅಲ್ಲಿಂದ ಒಕ್ಕಲೆಬ್ಬಿಸಿದಂತಹ ದೇವೇಗೌಡರೆಲ್ಲ ಸೇರಿಕೊಂಡು ಈಗ ರೈತರ ಪರವಾಗಿ ನಿಂತ್ಕೊಂಡು ಬೃಹನ್ನಾಟಕ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಇದೆ ಅಂತ. ಸರ್, ಇಲ್ಲಿ ದೇವೇಗೌಡರು ಬಂದರು, ಅವರ ಪಕ್ಷ ನಮಗೆ ಸಪೋರ್ಟ್ ಕೊಡ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ JDS ಸಪೋರ್ಟ್ ಕೊಡ್ಬೋದು, ಕೇರಳ ಕಮ್ಯುನಿಸ್ಟು ಕೊಡ್ಬೋದು, ಕೇರಳ ಕಮ್ಯುನಿಸ್ಟ್ ಇರುವಂಥ ಪಕ್ಷಗಳು ಕೊಡ್ಬೋದು, ಮತ್ತು JDU ಕೊಡ್ಬೋದು, ಎಲ್ಲ ಪಕ್ಷಗಳು ಕೂಡ ಕೊಡ್ಬೋದು ಪ್ರಜಾಪ್ರಭುತ್ವದಲ್ಲಿ. ಬಂದು ಅವ್ರು ಏನೋ ಮಾಡಿದ್ದಾರೆ, ಈಗ ಅವ್ರಿಗೇನೋ ಸಪೋರ್ಟ್ ಕೊಟ್ಟಿದ್ದಾರೆ. ನಮಗೊಂದು ಧೈರ್ಯ ಬಂತು, ನಾವು ಬಂದು ಮಾಡಿದ್ದು, ಕೈ ಜೋಡಿಸಿ ನೀವು ಬನ್ನಿ, ಹಾರ ಹಾಕಿ ನಿಮ್ಮನ್ನು ಕರ್ಕೊತೀವಿ, ನೀವ್ಯಾಕೆ ಬರ್ತಾಯಿಲ್ಲ? ನೀವು ಮಾತಿತ್ರ ಅಧಿಕಾರಿಗಳನ್ನ ಕರೆಸಿ ಸುಮ್ಮನೆ ಪೊರಕೆ ಚಳವಳಿ ಅಂತಲೇ ಒಂದು ಸ್ಟಾರ್ಟ್ ಮಾಡಿಬಿಟ್ರಿ. ಆ ಪೊರಕೆ ಚಳವಳಿ ಅನ್ನೋದು ಇತಿಹಾಸದಲ್ಲೇ ಇರಲಿಲ್ಲ. ಪೊರಕೆ ಚಳವಳಿ ಅನ್ನೋದೇ ಆಗೋಯ್ತು. ಪೊರಕೆಲಿ ಓಡಿಸ್ಕೊಂಡು ಅಧಿಕಾರಿಗಳನ್ನ ಮುಟ್ಟಿ ಅವ್ರನ್ನ ಯಾಕೆ ಇದು ಮಾಡ್ತೀರಾ? ಎಸ್ ಸಿ ಬಾಲಕೃಷ್ಣ ಅವರು ಇಷ್ಟು ದಿನ 535 ದಿನ ಆಯ್ತಲ್ಲ, ಯಾಕೆ ಬರ್ತಾಯಿಲ್ಲ? ನಂಜುಂಡಸ್ವಾಮಿ ಅವ್ರನ್ನ ಜೈಲಿಗೆ ಹಾಕಿದ್ರು. ಇತಿಹಾಸ ತೆಗೆದು ನೀವು ಇತಿಹಾಸ ಮಾತಾಡ್ಕೊಂಡು ಹಿಂಗೆ ಕೂತ್ಕೊಂಡ್ರೆ ಈಗ ವಾಸ್ತವ ಯಾರು ಮಾತಾಡ್ತಾರೆ? ವಾಸ್ತವ ರೈತರ ಕಷ್ಟ ಯಾರು ಕೇಳ್ತಾರೆ? ಅದನ್ನು ಕೇಳಬೇಕಲ್ವಾ? ಇತಿಹಾಸದಲ್ಲಿ ಆಗಿದ್ದು ಆಯಿತು, ಈ ವಾಸ್ತವ ಮಾತಾಡಬೇಕು, ಅದೇ ಮುಖ್ಯವಾಗಿರೋದು. ಈಗ ಏನು ಮಾಡ್ತಿದ್ದೀವಿ? ಈಗ ಸರ್ಕಾರ ಒಂದು ಸಮಜಾಯಿಷಿ ತೆಗೆದುಕೊಳ್ಳೋದು ಏನು ಕೇಳಿದ್ರೆ, ನಾವು ಈ ಯೋಜನೆ ಮುಖೇನವಾಗಿ ಆ ಹಳ್ಳಿಯ ಅಭಿವೃದ್ಧಿ ಮಾಡ್ತೇವೆ ಮತ್ತು ಆ ಹಳ್ಳಿಯ ಭಾಗದಲ್ಲಿರುವಂತಹ ಜನರಿಗೂ ಕೂಡ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸರ್, ಈಗ ಏನಾಗಿದೆ ಗೊತ್ತಾ ಸರ್, ಅಲ್ಲಿ AI ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನಾನೊಬ್ಬ ಡಿಗ್ರಿ ಹೋಲ್ಡರ್ ಅಂದ್ಕೊಳ್ಳಿ, AI ಸಿಟಿಲಿ ನನಗೆ ಕೆಲಸ ಕೊಡೋಕ್ಕಾಗಲ್ಲ. ಯಾಕೆ? ಅದಕ್ಕೆ ಆದಂತಹ ಒಂದು ಕೋರ್ಸ್ಗಳನ್ನ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇನ್ನು ಈ ಪಾಪ 10 ಕುಂಟೆ 15 ಕುಂಟೆ ಹಸು ಮೇಯಿಸೋರಿಗೆ ಮತ್ತು ಈ ಆಡು ಮೇಯಿಸೋರಿಗೆ, ಹಸು ಮೇಯಿಸೋರಿಗೆ, ಹೈನುಗಾರಿಕೆ ಮಾಡೋರಿಗೆ, ಇವ್ರಿಗೆಲ್ಲ ಏನು ಕೆಲಸ ಕೊಡ್ತಾರೆ? ಏನು ಕೊಡ್ತಾರೆ? ಯಾವುದನ್ನು ಕೂಡ ಕೊಡೋಕ್ಕಾಗಲ್ಲ. ಎಲ್ಲಿ AI ಸಿಟಿಲಿ ಹೆಂಗೆ ಸಿಗುತ್ತೆ ಕೆಲಸ? ಅಟ್ಲೀಸ್ಟು ಏನು ಕೊಡ್ತಾರೆ? ಉದ್ಯೋಗ ಏನು ಖಾತ್ರಿ ಕೊಟ್ಟಿದ್ದಾರೆ? ಪ್ರಾಜೆಕ್ಟ್ ರಿಪೋರ್ಟೇ ಕೊಟ್ಟಿಲ್ಲ. ಅಲ್ಲೂ ವಿದ್ಯಾವಂತರಿದ್ದಾರೆ, ರೈತರಿದ್ದಾರೆ, ಪ್ರತಿಯೊಬ್ಬರು ಎಲ್ಲರೂ ಇದ್ದಾರೆ. ಪ್ರಾಜೆಕ್ಟ್ ರಿಪೋರ್ಟೇ ಕೊಟ್ಟಿಲ್ಲ. ಏನು ಉದ್ಯೋಗ ಕೊಡ್ತಾರೆ ಅನ್ನೋದೆಲ್ಲ ಸುಮ್ಮನೆ. ಈ ರಾಜಕಾರಣಿಗಳು ಏನು ಮಾಡ್ತಾರೆ ಅಂತಂದರೆ ಜನಗಳ ದಾರಿ ತಪ್ಪಿಸ್ತಾರೆ. ವಾಟ್ ಎವರ್ ಯಾವುದೇ ಪಕ್ಷ ಆಗಿರಲಿ, ಅದು ಎಲ್ಲ ದಾರಿ ತಪ್ಪಿಸಿ ಅವರನ್ನು ಬೇರೆ ರೀತಿಯಲ್ಲಿ ಎಳೆಯುವಂಥ ಪರಿಸ್ಥಿತಿಗೆ ತರೋದು ಆ್ಯಕ್ಚುಲಿ ಅವರುಗಳು. ಯಾವ ಉದ್ಯೋಗನೂ ಕೊಡಲ್ಲ ಸರ್, ಏನೂ ಕೊಡಲ್ಲ. ಪ್ರಾಜೆಕ್ಟ್ ರಿಪೋರ್ಟೇ ಕೊಟ್ಟಿಲ್ಲ, ಇನ್ನು ಉದ್ಯೋಗ ಎಲ್ಲಿ ಕೊಡ್ತಾರೆ? ಕಡೆಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅವರು. ಈಗ ಅಧಿವೇಶನ ಆಯಿತು, ಅಧಿವೇಶನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೂ ಕೂಡ ನಿಮ್ಮ ಪರವಾಗಿ ನಿಂತಹ JDSನ ನಾಯಕರೂ ಕೂಡ ಚರ್ಚೆಯನ್ನು ಮಾಡಿಲ್ಲ.
ಆಮೇಲೆ BJP ನಾಯಕರು ಕೂಡ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಎತ್ತಿಲ್ಲ. ಆ ಭಾಗದ ನಾಯಕರಿದ್ರು, JDSನ ಶಾಸಕರಿದ್ರು, ಅಧಿವೇಶನದಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಬಿಡದಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿಲ್ಲ ಅನ್ನುವಂತಹ ಆರೋಪಗಳು ನಿಮ್ಮ ಭಾಗದ ರೈತರಿಂದಲೇ ಬಂತು ಅಂತ. ಸರ್, ಈಗ JDS ಅವ್ರು ಬಂದರು, ನಾವು ಹೇಳಿದ್ವಿ, ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದರು, ಪ್ರತಿಯೊಬ್ಬರಿಗೆ ಹೇಳಿದ್ವಿ. ಬಟ್ ಒಂದು ವಿಚಾರ ಏನು ಅಂತಂದರೆ, ಯಾಕೆ JDS ಅವರು ಇರುವಂಥ 224 ಕ್ಷೇತ್ರಗಳಲ್ಲೂ ಕೂಡ ನಾವು ಕೇಳ್ತಾ ಇಲ್ಲ ನಮ್ಮ ಬಗ್ಗೆ ಧ್ವನಿ ಎತ್ತಿ ಅಂದರೆ. ಯಾಕೆಂದರೆ ಅವರ ಕ್ಷೇತ್ರಗಳದ್ದು ಅವ್ರದ್ದು ತುಂಬ ಕೆಲಸಗಳಿರುತ್ತೆ, ಅವ್ರು ಧ್ವನಿ ಎತ್ತುತ್ತಾರೆ. ಅಟ್ಲೀಸ್ಟ್ JDS ನಾಯಕರು ಧ್ವನಿ ಎತ್ತಬೇಕಾಗಿತ್ತು, ಅವರು ಧ್ವನಿ ಎತ್ತಿಲ್ಲ. ಏನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ಈ ರಾಜಕಾರಣಿಗಳನ್ನಾಗಲಿ ಯಾವುದೇ ಪಕ್ಷದಲ್ಲಿ ನಂಬಿ ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರೈತರು ಹೋರಾಟ ಮಾಡ್ತಾ ಇಲ್ಲ. ಮೊದಲಿಂದನೂ ಕೂಡ ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಪಾತ್ರೆ ಪಕಡ ಏನೇ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ತಂದು ಮಾಡ್ತಿರೋ ರೈತರುಗಳನ್ನೇ. ಈ ಹೋರಾಟ ಯಾರು ನಂಬ್ಕೊಂಡು ಇಲ್ಲ, ಯಾವ ಪಕ್ಷಗಳು ನಂಬ್ಕೊಂಡು ಇಲ್ಲ. ನಾವು ಮಾಡ್ತಾಯಿದ್ದೀವಿ, ನಾವು ಮುಂದುವರಿಸ್ತೀವಿ. ಅವರುಗಳು ಸದನದಲ್ಲಿ ಇಷ್ಟು ಜನ ನಾಗೇಂದ್ರ ಅವ್ರದ್ದು ಹಗರಣ ಆಗಿದೆ, ಹಗರಣ ಆಗಿದೆ ಅಂತಲೇ ಹೋದ್ರಷ್ಟೇ ಹೊರತು ಒಬ್ಬರಾದರೂ ಕೂಡ ಒಬ್ಬ MLA ಕೂಡ ಇದ್ರ ಬಗ್ಗೆ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡಿಲ್ಲ. ಏನಿದ್ರು ಹುನ್ನಾರ ಏನು, ಒಳಗಡೆ ಏನಿದೆ ಹಾಗಾದರೆ? ಏನೋ ಇರಬೇಕಲ್ವ ಇದರಲ್ಲಿ? ನೀವು ಒಳ್ಳೊಳ್ಳೆ ಫಲವತ್ತಾದ ಭೂಮಿನ ತಗೊಂಡೋಗಿ ರಿಯಲ್ ಎಸ್ಟೇಟ್ ಮಾಡಿ ರೈತರು ಬದುಕ್ತಾ ಇರುವಂಥ 5 ಎಕರೆ 4 ಎಕರೆ 10 ಕುಂಟೆ 15 ಕುಂಟೆ ಬದುಕಿರೋರನ್ನ, ಮತ್ತು ಕೋಳಿ ಆಗಲಿ, ಕುರಿ ಆಗಲಿ, ಮೇಕೆ ಆಗಲಿ ಸಾಕೊಂಡು ಸೊಪ್ಪನ್ನು ಮಡಿ ಚೆಲ್ಕೊಂಡು ಜೀವನ ಮಾಡ್ತಿರೋರನ್ನ ನೀವು ಏಕಾಏಕಿಯಾಗಿ ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೆ ಹೋಗ್ತಾಯಿದೆ ಅಂತಂದರೆ ಏನು ಅರ್ಥ ಇದೆ? ಅರ್ಥ ಅಲ್ಲಿ ಬಿಡಿ, ಅದಾನಿ DK ಶಿವಕುಮಾರ್ ಮನೆಗೂ ಬರ್ತಾರೆ, ಆ ಕಡೆ ಯಾರು ಅಮಿತ್ ಶಾಗೂ ಇದು ಮಾಡ್ತಾರೆ, ಮೋದಿಯವ್ರಿಗೂ ಇದು ಮಾಡ್ತಾರೆ. ರೈತರ ಪರವಾಗಿ ಇರುವಂಥ ಬೇಕಲ್ಲ. ಎಲ್ಲ ಖಾಸಗೀಕರಣ ಮಾಡ್ಕೋದ್ರೆ ಈಗ ಅಲ್ಲೆಲ್ಲ ಏರ್ಪೋರ್ಟ್ ಬರ್ತಾ ಇದೆ, ಹಾರೋಳಿಲಿ ಏರ್ಪೋರ್ಟ್ ಬರ್ತಾ ಇದೆ, ಅಲರ್ಟ್ ಆಗಿದೆ ಅಂತ ಹೇಳಿದ್ರು, ಏರ್ಪೋರ್ಟ್ ಅಲರ್ಟ್ ಆಗಿದೆ ಅಂತ ಹೇಳಿದ್ರು. ಆದರೆ ನಾವು ಕೇಳೋದೇನು ಅಂತಂದರೆ, ಇಂಥ ಫಲವತ್ತಾದ ಭೂಮಿನ ನೀವು ವಶಪಡಿಸ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿ, ಅಲ್ಲಿ ಯಾವುದೋ ಒಬ್ಬರು ಈ ರಾಬರ್ಟ್ ವಾದ್ರಾ ಅನ್ನೋ ವಿಚಾರ ಬಂತು ನಮಗೂ. ರಾಬರ್ಟ್ ವಾದ್ರಾ ಅನ್ನೋ ವ್ಯಕ್ತಿಗೆ ನೀವು ಮಾಡಿಕೊಟ್ಟು, ಆದಿತ್ಯ ರಾಬರ್ಟ್ ವಾದ್ರಾ ಅಂತಹ ಒಬ್ಬ ದೈತ್ಯ ಸಮೂಹದ ಇವ್ರಿಗೆಲ್ಲ ನೀವು ಮಾಡಿಕೊಡ್ತೀರಾ ಅಂತಂದರೆ, 100 ಎಕರೆ ನೀವು ಕೊಡ್ತೀರಾ ಅಂತಂದರೆ ರೈತರು ಎಲ್ಲೋಬೇಕು, ಜನಸಾಮಾನ್ಯರು ಎಲ್ಲೋಬೇಕು? 10 ಕುಂಟೆಯವರು, 15 ಕುಂಟೆಯವರು, 3 ಕುಂಟೆಯವರು ಎಲ್ಲೋಬೇಕು? ಈಗ ನಿಮ್ಗೆ ಕೊಡುವಂಥ ಈಗ 5 ಕುಂಟೆ ಇರುತ್ತೆ, 30 ಲಕ್ಷ ಕೊಟ್ಟುಬಿಡ್ತೀರಾ. 30 ಲಕ್ಷದ ಏನಾಗುತ್ತೆ? ಒಂದು ಮನೆ ಕಟ್ಟೋಕ್ಕಾಗಲ್ಲ. ಸರಿ, ಮನೆ ಕಟ್ಕೊಂಡು ಜೀವನ ಮಾಡಬೇಕಲ್ವಾ? ಆತನಿಗೆ AICT ಕೆಲಸ ಮಾಡೋಕ್ಕೆ ಬರಲ್ಲ ಸರ್. 30 ಲಕ್ಷ ತೊಗೊಂಡವನಿಗೆ, ಅದು 5 ಕುಂಟೆ ಇರೋನಿಗೆ 30 ಲಕ್ಷ ತೊಗೊಂಡು AICT ಕೆಲಸ ಮಾಡೋಕ್ಕೆ ಬರಲ್ಲ. ಅವರು ಹಸುನೇ ಮೇಯಿಸ್ಬೇಕು, ಕುರಿನೇ ಮೇಯಿಸ್ಬೇಕು, ಮೇಕೆನೇ ಮೇಯಿಸ್ಬೇಕು, ಕೋಳಿನೇ ಸಾಕಬೇಕು. ಅಂದ್ರೆ ಈಗ ಸರ್ಕಾರ ಏನ್ ಕೇಳ್ತಿದೆ ಕೇಳಿದ್ರೆ, ನಾವು ಅಭಿವೃದ್ಧಿ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ, ಅಭಿವೃದ್ಧಿ ಮಾಡೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ಈ ರೀತಿಯಾಗಿ ತಡೀತಾ ಇದ್ದಾರೆ. ಅಭಿವೃದ್ಧಿ ಮಾಡಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ರೈತರೇ ಕೊಡಲಿ ಅನ್ನೋ ರೀತಿಯಲ್ಲಿ ಈಗ ಆಡಳಿತಾರೂಢ ಪಕ್ಷದ ನಾಯಕರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅಂತ. ಸರ್, ಇಲ್ಲಿ ಒಂದು ವಿಚಾರ ಹೇಳ್ತೀನಿ. ಇವರು ಅಭಿವೃದ್ಧಿ ಮಾಡಬೇಕು ಅಂದರೆ ಫಲವತ್ತಾದ ಭೂಮಿ, ತೆಂಗು ಏನಿದೆ, ಈ ಫಲವತ್ತಾದ ಮಣ್ಣನ್ನು, ಈ ಒಂದು ನೆಲದ ಸೊಗಡನ್ನು ಹಾಳು ಮಾಡೋದೆಲ್ಲ ಮುಖ್ಯ. ಇವರು ಉತ್ತರ ಕರ್ನಾಟಕದ ಕಡೆ ಬಿಸಿಲು ನತ್ತಿ ಮೇಲೆ ಏರ್ತು ಅಂತಂದರೆ ಗೂಳೆ ಹೊಡ್ತಾರೆ ಜನ. ಆ ಕಡೆ ಏನು ಮಾಡ್ಬೋದು ಅಂತ ಅದನ್ನು ಗಮನ ಹರಿಸ್ಬೇಕು. ಇಲ್ಲ, ಈಗ ನೈಸ್ ರಸ್ತೆಯಲ್ಲಿ ಎಷ್ಟು ಭೂಮಿ ಬಿದ್ದಿದೆ, ಆಮೇಲೆ ಬೇರೆ ಕಡೆ ಎಷ್ಟು ಬಿದ್ದಿದೆ, ನನ್ನ ಲೆಕ್ಕಾಚಾರ ಪ್ರಕಾರ ಲಕ್ಷಾಂತರ ಎಕರೆ ಭೂಮಿ ಇದೆ. ನೀವು ಹೋಗಿ ಅಲ್ಲಿ ಮಾಡಬೇಕು, ನೀರಾವರಿ ಅಲ್ಲಿ ಕಲ್ಪಿಸಿ. ನೀವು ಬೆಳೆದಿರುವಂಥದ್ದನ್ನು ಅಷ್ಟು ತೆಂಗಿನ ಮರ 10 ಲಕ್ಷ ಮರಗಳನ್ನ ಸರ್ವನಾಶ ಮಾಡೋಕ್ಕೆ ಬರ್ತಿದ್ದಾರೆ ಬಿಡದಿ ಟೌನ್ಶಿಪ್ಪಲ್ಲಿ. ಇವ್ರಿಗೆ ಏನು ಸಿಗ್ತಾ ಇದೆ? ಉತ್ತರ ಕರ್ನಾಟಕದ ಕಡೆ ಹುಬ್ಳಿ ಮತ್ತು ಬೇರೆ ಕಡೆ ಸಾಕಷ್ಟು ಕಡೆ ಇದೆ, ಅಲ್ಲಿ ಮಾಡಲಿ. ಅಲ್ಲಿನ ಯುವಕರುಗಳಿದ್ದಾರೆ ಪಾಪ, ಕೆಲಸ ಇಲ್ಲದ ಕಾರ್ಯ ಇದು ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೆಲವರೆಲ್ಲ ಏನು ಮಾಡಿದ್ದಾರೆ ಅಂದರೆ, ಯುವಕರುಗಳಲ್ಲಿ ಕೆಲಸಕ್ಕೋಸ್ಕರ ಬೆಂಗಳೂರು ಬರ್ತಾರೆ. ನನ್ನ ಸ್ನೇಹಿತರುಗಳು ಸುಮಾರು ಜನ ಇದ್ದಾರೆ, ಕೆಲಸಕ್ಕೋಸ್ಕರ ಬೆಂಗಳೂರು ಬರ್ತಾರೆ, ಏನೋ ಒಂದು ಕೆಲಸ ಮಾಡ್ತಾರೆ, ಇಲ್ಲಿ ಏನೋ ಒಂದು ಇದು ಮಾಡ್ತಾರೆ. 3 ಕಾಸು ಉಳ್ಸೋಕ್ಕಾಗಲ್ಲ ಪಾಪ ಅವ್ರ ಕೈಲಿ. ನಮ್ಮ ಪಕ್ಕ ಇಟ್ಕೊಂಡೆ ನಾವೇ ಪ್ರೈವೇಟ್ ಕೆಲಸಗಳಿಗೆ ಬಂದು ನಾವೇ ಉಳ್ಸೋಕ್ಕಾಗಲ್ಲ. ನಾವು ಭೂಮಿ ಇರೋದಕ್ಕೆ ನಾವು ಬಚಾವಾದ್ವಿ ಅಷ್ಟೇ. ನಾವುಗಳು ಭೂಮಿ ಹೊಂದಿರೋದಕ್ಕೋಸ್ಕರ ನಾವು ಇಲ್ಲಿ ಬಚಾವಾದ್ವಿ. ಅದನ್ನ ಹೊರತುಪಡಿಸೋದು ಈಗ ಉತ್ತರ ಕರ್ನಾಟಕದ ಕಡೆ ಇದ್ದಾರಲ್ಲ ಜನಗಳು, ಅಲ್ಲಿ ಮಾಡ್ಬೋದಲ್ಲ? ಏನಾಗಿದೆ ಅಲ್ಲಿ? ಎಷ್ಟು ಕತೆ ಇದೆ ಅಲ್ಲಿ. ಅಲ್ಲಿನ MLAಗಳು ಎಲ್ಲ ಶುದ್ಧ ಸೋಂಬೇರಿಗಳು. ಉತ್ತರ ಕನ್ನಡದ MLAಗಳು ಹೇಳ್ಬಿಡ್ತೀನಿ ಕೇಳಿ, ನಾನು ಇದನ್ನು ಡೈರೆಕ್ಟಾಗಿ ಓಪನ್ ಆಗಿ ಹೇಳ್ತೀನಿ. ಅಲ್ಲೆಲ್ಲ ಓಟ್ ಹಾಕಿಸ್ಕೊಳ್ಳೋದು, ಬರೋದು, ಇಲ್ಲಿ ಮಲ್ಕೊಳ್ಳೋದು, ಇಂಥ ಪರಿಸ್ಥಿತಿ ಮಾಡ್ತಾರೆ. ಅಲ್ಲಿನ ಒಂದು ಪರಿಸ್ಥಿತಿ ನೆನ್ಕೊಂಡು ಅಲ್ಲಿ ಮಾಡಬೇಕು ಅನ್ನೋದು ನನ್ನ ಒತ್ತಾಯ. ಒಬ್ಬ ಬಿಡದಿ ಟೌನ್ಶಿಪ್ಪು ಯುವ ರೈತನಾಗಿ ನಾನು ಹೋರಾಟಗಾರ ನಾನು ಹೇಳೋದು ಅಂದರೆ, ಉತ್ತರ ಕನ್ನಡದ ಕಡೆ ಇದೆಯಲ್ಲ ಅಲ್ಲಿ ಮಾಡಿ, ಅಲ್ಲಿ ಕಣ್ಬಿಡಿ. ಅಲ್ಲ, ಈಗ ಕೃಷಿಯೇತರ ಭೂಮಿಯಲ್ಲಿ ಆ ಭಾಗದಲ್ಲಿ ಈ ಯೋಜನೆಯನ್ನ ಮಾಡಿದ್ರೆ ನೀವು ಒಪ್ಪುತ್ತೀರಾ, ಅಥವಾ ಆ ಯೋಜನೆ ಆ ಭಾಗಕ್ಕೆ ಬರೋದೇ ಬೇಡ ಅಂತ ನೀವು ಹೇಳ್ತಾ ಇದ್ದೀರಾ? ಸರ್, ಈ ಯೋಜನೆ ಇದೆಯಲ್ಲ, ಇದು ದೊಡ್ಡ ಒಂದು ದುರಂತವಾದ ಯೋಜನೆ. ಇತಿಹಾಸದ್ದಕ್ಕೂ ಕೂಡ ತಂದೆ ಆದಂಥ ಒಂದು ಕೆಟ್ಟ ಒಂದು ಸನ್ನಿವೇಶವನ್ನು ಉಳಿಸುವಂತಹ ಯೋಜನೆ ಇದು. ಯಾಕೆಂದರೆ AICT ಮಾಡ್ತಾರೆ, ಅಲ್ಲಿಂದ ಬರುವಂಥ ಗಲೀಜು ನೀರು ಎಲ್ಲಿಗೆ ಬಿಡ್ತಾರೆ ತಗೊಂಡೋಗಿ. ಇವತ್ತು ಗಲೀಜು ನೀರು ಅಂತ ಹೇಳ್ತಿದ್ರೆ ಅಶ್ವಾವತಿ ನೀರನ್ನು, ಅದನ್ನೇ ರೆಡಿ ಮಾಡ್ಸೋಕೆ ಹೇಳಿ, ಅದನ್ನೇ ಶುದ್ಧೀಕರಿಸ್ಬೋದಲ್ಲ, ರೆಡಿ ಮಾಡಿಸ್ಬೋದಲ್ಲ, ಯಾಕೆ ಮಾಡಿಸ್ತಾ ಇಲ್ಲ? ಅಲ್ಲೇ ಯಾಕೆ ಬಂದು ಮಾಡಬೇಕು? ನಿಮಗೆ ಏನು ಅಂತಂದರೆ, ಈಗ ಹಾರೋಳ್ಳಿಲಿ ಏಷ್ಯಾದ ನಂಬರ್ 1 ಇದಿದೆ, ಇಂಡಸ್ಟ್ರಿ ಏರಿಯಾ ಇದೆ. ಬಿಡದಿಲಿ ಟೊಯೋಟಾ ಇಂಡಸ್ಟ್ರಿ ಏರಿಯಾ ಇದೆ. ಸೆಂಟ್ರಲ್ ನಮ್ದು ಮಾತ್ರ ಉಳ್ಕೋತು ಒಳ್ಳೆ ಆರ್ಟ್ ಸ್ಪಾಟ್ ಅಂತ ಅಂದ್ಬಿಟ್ಟು, ಆರ್ಟ್ ಸ್ಪಾಟ್ ಒಳ್ಳೆ ಜಾಗ ಇದು ಅಂತ ಅಂದ್ಬಿಟ್ಟು ನೀವು ಬಂದಿಲ್ಲಿ ಕತ್ತಿಸ್ಕೋ ಕೆಲಸ ಮಾಡಿದ್ರೆ, ಪಕ್ಕ ಬೇರೆ ಹಾರೋಳ್ಳಿ ಏರ್ಪೋರ್ಟ್ ಅಲರ್ಟ್ ಆಗಿದೆ,
ಇದೊಂದು ಜಾಗ ಉಳ್ಕೊಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ನೀವ್ಯಾರು ಬಂಡವಾಳಶಾಹಿಗಳಿಗೆ ಮತ್ತೊಬ್ಬರಿಗೆ ನೀವು ಮಾರಾಕ್ತೀರಿ ಅಂತಂದರೆ ಇಲ್ಲಿನ ರೈತರ ಕಥೆ ಏನಾಗಬೇಕು? ಇಂಥ ಸಮೃದ್ಧವಾದಂಥ ತೆಂಗಿನ ಮರ, ಅಡಿಕೆ ಮರಗಳಾಗಿರ್ಬೋದು, ಪಾಲು ಪಟ್ಟೆ ಮಾಡ್ಕೊಂಡಿದ್ದಾರೆ ಸರ್ ಬೇರೆ ಕಡೆಯವರು 10 ಹಸ 20 ಹಸ ಕಟ್ಕೊಂಡು. ಅವ್ರ ಕಥೆ ಏನಾಗಬೇಕು? AICT ಕೆಲಸ ಕೊಡಿಸ್ತಾರ ಡಿ ಕೆ ಶಿವಕುಮಾರ್ ಅವರು? ಯಾವುದೂ ಕೊಡ್ಸೋಕ್ಕಾಗಲ್ಲ. ಎಲ್ಲರೂ ಇನ್ನು ಆ ಭಾಗದಲ್ಲಿ ಕೆಲವು ರೈತರು ನಾವು ಕೇಳದಷ್ಟು ಸರ್ಕಾರ ಪರಿಹಾರವನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂತು. ಈಗ ಸರ್ಕಾರ ಅವರ ಬೇಡಿಕೆಯಷ್ಟು ಪರಿಹಾರ ಮೊತ್ತವನ್ನು ಕೊಟ್ಟರೆ ಆ ಭಾಗದ ರೈತರು ಜಾಗವನ್ನು ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರಾ? ಏನು ಕತೆ ಸರ್? ಈಗ ಬೇರೆ ರೈತರುಗಳ ಬಗ್ಗೆ ನಾನು ಹೇಳ್ತೀನಿ ಕೇಳಿ. ಯಾರು ಬೇರೆ ಕಡೆಯಿಂದ ಬಂದು ಜಮೀನು ತೆಗಿದ್ದಾರೆ ಅವರು ಒಂದಷ್ಟು ಜನ ದುಡ್ಡು ತಗೋತಾ ಇದ್ದಾರೆ. ಕೆಲವು ಸ್ಥಳೀಯ ರೈತರು ಕೂಡ ದುಡ್ಡು ತಗೊಂಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅದು ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆ ಅರಿವಿಲ್ಲ, ಅಮಾಯಕರು. ಏನು ಮಾಡಿದ್ದಾರೆ ಅಂದರೆ ಕೆಲವರು ಸರ್ ಯಾರೋ 4 ಜನಕ್ಕೆ ಒಳ್ಳೇದಾಗೋಕ್ಕೋಸ್ಕರ 26 ಗ್ರಾಮಗಳು ಹಾಳು ಮಾಡ್ತಾ ಇದ್ದಾರೆ ಇಲ್ಲಿ. ಅರ್ಥ ಆಯ್ತಾ? ಏನಾಗಿದೆ, ಡಿ ಕೆ ಶಿವಕುಮಾರ್ ಅವರು ಅವ್ರ ಹಿಂಬಾಲಕರು ಕೆಲವರು ಇದ್ದಾರೆ. ಅವ್ರುಗಳಿಗೆಲ್ಲ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಏನೋ ಪ್ರಾಜೆಕ್ಟ್ ಮಾಡಿದಾಗ ಏನು ಅನುಕೂಲ ಆಗ್ಬೋದೇನೋ, ಮೋಸ್ಟ್ಲಿ ಗೊತ್ತಿಲ್ಲ, ಅದಕ್ಕೋಸ್ಕರ ಹೋಗಿದ್ದಾರೆ. ಯಾರೂ ಇಲ್ಲ ಸರ್ ಅಲ್ಲಿ, ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ ಚಿಕ್ಕಪ್ಪ ದೊಡ್ಡಪ್ತಿರೇ ಇರೋದಲ್ಲಿ, ಬೇರೆ ಯಾರೂ ಇಲ್ಲ ಕೆಲವು. ಬಟ್ ನಾವು ಇಲ್ಲಿ ಧ್ವನಿಗೂಡಿಸಿರೋದೇನು ಅಂತಂದರೆ ನಿಜವಾದ ರೈತರಿದ್ದಾರೆ. ನೀವು ಬಂದರೆ ಆ ಕಡೆ ಬಂದರೆ 10 ಕುಂಟೆ 15 ಕುಂಟೆ ರೇಷ್ಮೆ ಇಟ್ಕೊಂಡು ಬೇರೆ ಪಾಲ್ಪಟ್ಟೆ ಮಾಡಿಕೊಂಡು ತಿಂಗ್ಳಿಗೆ 1 ಲಕ್ಷ ಸಂಪಾದನೆ ಮಾಡುವಂಥ ರೈತರು ಇದರಲ್ಲಿ. ಅಂಥವ್ರಿಗೆಲ್ಲ ಏನು ಕೆಲಸ ಕೊಡ್ಸೋಕ್ಕಾಗಲ್ಲ. ನಾವು ಯಾವ ಪಾಲ್ದಾರರು ಆಗಲ್ಲ. ನಮ್ಮ ಜಮೀನುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಜಮೀನು ಬಿಡಲ್ಲ, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಂಥ ರೈತರುಗಳು ಎಲ್ಲಿದ್ದಾರೆ ಅವ್ರ ಸಮ್ಮುಖದಲ್ಲಿ ನಾವು ಮಾಡ್ತಾಯಿದ್ದೀವಿ. ಯಾರೋ 3 ಜನ ತಗೋಬಿಟ್ರೆ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಸರ್. ಚೇತನ್, ನೀವು ಈ ಬೆಳವಣಿಗೆಗಳನ್ನು ಗಮನಿಸ್ತಾನೆ ಇದ್ದೀರಿ ಕಳೆದ ಇಷ್ಟೂ ದಿನಗಳಿಂದ. ಒಂದು ಕಡೆಯಲ್ಲಿ ಈ ಏನು ಹೋರಾಟ ಮತ್ತು ಈ ರಾಜಕೀಯ ಪಕ್ಷಗಳ ಮಧ್ಯಪ್ರವೇಶ ಇವೆಲ್ಲವನ್ನು ಕೂಡ ಗಮನಿಸಿದರೆ ಇದೆಲ್ಲವೂ ಪ್ರತಿಷ್ಠೆ ರಾಜಕಾರಣ ಆಗ್ತಾ ಇದೆ ಅನ್ನುವಂತಹ ಏನು ಅಂಶ ಹೊರಗೆ ಬರ್ತಾ ಇದೆ ಅಂತ. ನೀವು ಆ ಥರದ ಏನಾದರೂ ಬೆಳವಣಿಗೆಗಳನ್ನು ಗಮನಿಸಿದ್ರಾ? ಈಗ JDSನ ಹೋರಾಟಕ್ಕೆ BJP ನಾಯಕರು ಕೂಡ ಯಾರೂ ಕೂಡ ಬಂದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡ್ತಿರುವಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರು ಅಲ್ಲೆಲ್ಲೋ ಕೂತು ಇನ್ನೇನೋ ಹೇಳ್ತಾರೆ. ಸೊ ಈ ಥರದೆಲ್ಲ ಗೊಂದಲಗಳು ನಿರ್ಮಾಣ ಆಗಿರುವಂಥ ಸಂದರ್ಭದಲ್ಲಿ ಈ ಸಂದೇಶ ಬೇರೆ ರವಾನೆ ಆಗೋದಿಲ್ವಾ ಅಂತ? ಸರ್, ಈಗ ಲಾಸ್ಟ್ ಟೈಮ್ ಏನಾಗಿದೆ ಅಂದರೆ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರು ಇದರಲ್ಲಿ ಲಾಸ್ಟ್ ಟೈಮು ಅವ್ರ ಸಮ್ಮಿಶ್ರ ಸರ್ಕಾರ ಆಗಿದ್ದಾಗ, BJP JDS ಸಮ್ಮಿಶ್ರ ಸರ್ಕಾರ ಆಗಿದ್ದಾಗ ಏನೋ ಮಾತುಕತೆ ಆಗಿದೆ. ಅವತ್ತು ವಿಜಯೇಂದ್ರ ಅವರು ಅವರ ಒಳ ಮನಸ್ಸುಗಳು ಏನೇ ಇದೆಯೋ ಗೊತ್ತಿಲ್ಲ, ಅವ್ರು ರಾಜಕೀಯ ಅವ್ರು ಮಾಡ್ಕೊಳ್ಳಿ ಸರ್. ನಾವಂತೂ ರೈತರ ಪರವಾಗಿ ಇಲ್ಲಿ ಯಾರೋ ಬಂದು ಇದು JDS ಬ್ರ್ಯಾಂಡು, ಇದು BJP ಬ್ರ್ಯಾಂಡು, ಇದು ಈ ಪಕ್ಷ ಅನ್ನೋದನ್ನು, ಇದು ರೈತರ ಬ್ರ್ಯಾಂಡ್, ಇದು ಬೇರೆ ಯಾವುದೂ ಇಲ್ಲ. ಇದು ಅರ್ಥ ಆಯ್ತಾ? ದಯವಿಟ್ಟು ನಾವು ಹೇಳೋದೇನು ಅಂತಂದರೆ, ರೈತರುಗಳು ನಾವು ಒಕ್ಕೂಟಾಗಿ ಪ್ರತಿ ಊರಲ್ಲೂ ಇದ್ದೀವಿ ಸರ್. ನಾವು ಪ್ರತಿ ಊರಲ್ಲೂ ಇದ್ದೀವಿ. ಇಲ್ಲಿ ಬರೋರೆಲ್ಲ ಪ್ರತಿಯೊಬ್ಬರು ರೈತರನ್ನೇ, ಯಾರೂ ಇಲ್ಲ. ಯಾರು ಕೂಡ ಯಾವ ಕಾರ್ಯಕರ್ತರು ಕೂಡ ಇಲ್ಲಿ ನಿಂತ್ಕೋತಾ ಇಲ್ಲ. ಫಸ್ಟ್ ಆಫ್ ಆಲ್ ಸಪೋರ್ಟ್ ಬಂದರು. ಈ ವ್ಯವಸ್ಥೆಯಲ್ಲಿ ಸಪೋರ್ಟ್ ಅನ್ನೋದು ಇದಿದೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಬಂದರು, ನಾವು ಸಪೋರ್ಟ್ ತೊಗೊಂಡಿದ್ದೀವಿ. ಅದನ್ನ ಹೊರತುಪಡಿಸಿದ್ರೆ ಇದೊಂದು ಆಯುಧ ಮಾಡಿಕೊಂಡು ಕೈಲಾಗೋದೋನ ಕೊನೆಯ ಅಸ್ತ್ರ ಅಪಪ್ರಚಾರ ಅಂತಾರಲ್ಲ, ಆ ಥರ SC ಬಾಲಕೃಷ್ಣ ಅವರು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಈ ಒಂದು ಇವರೇನೋ JDS ಪಕ್ಷದವರು ಅಂತ ಆಯುಧ ಮಾಡಿಕೊಂಡು, ರೆಡ್ ಝೋನ್ ಅಂತ ಆಯುಧ ಮಾಡಿಕೊಂಡು, ಯಾಕೆ ರೆಡ್ ಝೋನ್ ನಿಮ್ಮ ಕೈಲಿ ತೆಗಿಯೋಕ್ಕಾಗಲ್ವಾ? ಆಯುಧ ಮಾಡಿಕೊಂಡು ಈ ಬಿಡದಿ ಟೌನ್ಶಿಪ್ಪನ್ನು ನೀವು ಬೇರೆ ಥರ ತಿರುಗಿಸಿ ರೈತರನ್ನ ನೀವು ಈ ರೈತರು ಮತ್ತು ಕೆಲವರು ಅಮಾಯಕರನ್ನೆಲ್ಲ ನೀವು ಬೇರೆ ಥರ ಸೆಳ್ಕೋತೀರಿ ಅಂತಂದರೆ ಕೆಲವರು ಸೆಳ್ಕೋಬೋದಷ್ಟೇ. ಖಂಡಿತವಾಗ್ಲೂ ಹೇಳ್ತಿದ್ದೀವಿ, ಡಿ ಕೆ ಶಿವಕುಮಾರ್, ಸ್ಥಳೀಯ ಶಾಸಕ ಬಾಲಕೃಷ್ಣ ಅವ್ರಿಗೆ ಹೇಳ್ತಿದ್ದೀವಿ, ನಮ್ಮಂಥ ಯುವಕರನ್ನ, ನಮ್ಮಂಥ ಕೆಲವ್ರನ್ನ ಯಾವುದೇ ಕಾರಣಕ್ಕೂ ನೀವು ಸೆಳ್ಕೋಕ್ಕಾಗಲ್ಲ. ಅದು ಜನ್ಮದಲ್ಲೇ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ ಸರ್. ಇದು ಚೇತನ್ ಬಿಡದಿಯವರ ಮಾತುಗಳು. ಕ್ಯಾಮರಾ ಪರ್ಸನ್ ನವೀನ್ ಲಂಕೆ ಜೊತೆ ಶ್ರೀರಾಜ್ ಬಕ್ವಾಡಿ, ಬೆಂಗಳೂರು.